ಕೆಲಸನೇ ಮಾಡಲ್ಲ, ನಾನು ಕೈ ಕಟ್ ಮಾಡ್ಕೊಂಡ್ಬರ್ತೀನಿ ಅಂತ. ಮಗ ಹೇಳ್ತಾನೆ ದೋಷ ಇಲ್ಲ ಅಂದರೆ ಮಾತೇ ಆಡಲ್ಲ, ನಾಳೆ ಕಟ್ ಮಾಡ್ಕೊತೀನಿ. ಸೊ ಒಡದೊಂದು ದೋಷ ಇರುತ್ತೆ. ಜಕಣಾಚಾರಿ ಕೈ ಕಟ್ ಮಾಡ್ಕೊತಾನೆ. ನಂತರ ತುಮಕೂರದ ಹಳ್ಳಿನಲ್ಲಿ ಜಕಣಾಚಾರಿ ಒಂದೇ ಕೈಲಿ ಕೆಲಸ ಮಾಡಬೇಕಾದ್ರೆ ಕೈ ಬರುತ್ತಂತೆ. ಹಾಗಾಗಿ ಆ ಊರಿಗೆ ಕೈದಾಳ ಅಂತ ಕರೀತಾರೆ. ಇದು ಜಸ್ಟ್ ಕತೆ. ಅವ್ರ ಇತಿಹಾಸ ಏನಂತಂದರೆ ಮಾಡರ್ನ್ ಮಾಡಿಕೊಂಡ್ರು, ಸ್ಕೆಚ್ ಮಾಡಿಕೊಂಡ್ರು, ನಕ್ಷೆ ಮಾಡಿಕೊಂಡ್ರು, ವಂಶಕ್ಕೆ ಅದು ಫಸ್ಟ್, ಅದು ಸೆಕೆಂಡ್, 3 ಹಳೆ ನಂತರ ಕೊನೆಗೆಲ್ಲ ಕಟ್ತಾ ಬರ್ತಾರೆ. ಹಿಂದೆ ಎಲ್ಲ ಈ ರೂಮ್ಗಳಾಗಲಿ ಲಾಡ್ಜ್ಗೆಲ್ಲ ಇರಲಿಲ್ಲ. ಎಲ್ಲ ಜನ ಒಂದು ದೇವಸ್ಥಾನ ಆಗಿರೋದ್ರಿಂದ ಬಂದು ಮಲ್ಕೊಂಡೋರು ಬಂದು. ಇವಾಗೆಲ್ಲ ಬೆಳಕಬೇಕು. ಹಾಗಾಗಿ ಇದ್ರ ಮೇಲೆ ದೀಪ ಸ್ತಂಭ ಇದೆ. ಒಂದೇ ಒಂದು ಮಾಡ್ತಾರೆ ನಮಗೆ ಸರಳ ಶುದ್ಧಚಾರ್ಯಗಳು ಮುನಿಗಳು ಆರ್ಡರ್ ಮಾಡ್ತಾರೆ. ಕೈ ಸರಳ ಏನು ಹಳೆಗನ್ನಡದಲ್ಲಿ ಮಾಡಿ ಕೊಳ್ಳು ಸಾಯಿಸು ವಿರಾವೇಶ ಹೋಗಿ ಊರಿನ ಹೊಡೆದು ಸಾಯಿಸಿದ ಗುರುಗಳ ಪ್ರಾಂತ್ಯಕ್ಕೆ ಮುಖ್ಯಸ್ಥನ ಮಾಡ್ತಾರೆ. ಸಾಮ್ರಾಜ್ಯ ಬೆಳೆಯುತ್ತೆ. ಬೆಳೆದ ರಾಜ ಲಾಂಛನ ಆ ಕಡೆ ಈ ಕಡೆ 2 ಕಡೆ ಮಾಡ್ತಾರೆ. ಕತೆ ಬರೆದು ಹುಲಿ ಆಗಿದ್ದರೆ ಕೆತ್ತನ ಸಿಂಹ ಆಗಿದೆ. ಇದು ಕೊನೆಗೆ ಅಡಿಷನ್ಸ್ ಆಗುತ್ತೆ. ತಲೆ ಮೇಲೆ ಸಿಂಹ ಯಾಕೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಂಹ ಇರಲಿಲ್ಲ, ಹುಲಿ ಮಾತ್ರ. ಏನು ನಾರ್ತ್ ಇಂಡಿಯಾ, ಗುಜರಾತ್ ಮೇಲೋಡಿ ಮಾತ್ರ ಶಿವ ರಾತ್ರಿ ಸಂಹಾರ ಮಾಡಿ 50 ಅಡಿ ಉದ್ದ ಇದೆ, 3 ಅಡಿ ಅಗಲ ಇದೆ. ಮಧ್ಯ ಈ ಗರುಡನ ಮೇಲೆ ನರಸಿಂಹನ 2 ಕೈ ಪಕ್ಕ ಆ ಕಡೆ 5. ಅದರ ಒಳಗಡೆ ದಶಾವತಾರಕ್ಕೆ 10 ಅವತಾರ. ಮೊದಲು ನಿಮಗೆ ಮೀನು ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ. ಹುಮ್ಮನ ಅವತಾರದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿನೂ ಆಗಿಲ್ಲ, ಮುಂದೆ ಆಗಬೇಕು. ಪರಮಾತ್ಮ ಇದರಲ್ಲಿ ಕಲಿಯುಗ ಅಂತ್ಯ ಆಗುತ್ತೆ. ಎಷ್ಟು ಸೂಕ್ಷ್ಮ ಇದೆ ಅಂದರೆ ಹಿಂಭಾಗ ನಮ್ಮ ಕೈ ಬೆರಳುಗಳನ್ನು ಒಳಗೆ ತೂರಿಸ್ಬೇಕು. 3D ಕರಿತೀವಿ. 3D ಕಾನ್ಸೆಪ್ಟ್ ಇದೆ. 2 ಕಡೆ 2 ಪ್ರಾಣಿಗಳಿದ್ದು. ಮಕರ ಪ್ರಾಣಿ ಯಾವತ್ತಿಲ್ಲ ಶಿಲ್ಪಿಯ ಕಲ್ಪನೆ ಕೆತ್ತನೆ ಮಾಡ್ತಾನೆ. 7 ಪ್ರಾಣಿ ಅಂಗಗಳ ಸೇರಿಸಿ ಒಂದು ಮಾಡ್ತಾರೆ ಮಕರ ಪ್ರಾಣಿ. ನೋಡಿ, ಎಲ್ಲಿ ಹಂದಿಯ ದೇಹ ಇದೆ, ಸಿಂಹದ ಪಾದ, ಮೊಸಳೆ ಬಾಯಿ, ಆನೆ ಸೊಂಡಿ, ಹಸುವಿನ ಕಿವಿ, ಕೋತಿ ಕಣ್ಣು. ಶಿಲ್ಪಿಯನ್ನು ಕಲ್ಪನೆ ಕೆತ್ತನೆ ಮಾಡ್ತಾರೆ. Mm-hmm.
Thank you.